ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚು ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಷಯದಲ್ಲಿ ಗೌರಿ ಹುಣ್ಣಿಮೆ ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಒಂದು ಪೂಜಾ ವಿಧಾನ, ವಿಶೇಷವಾದ ದೀಪಾರಾಧನೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ, ಬನ್ನಿ ತಿಳಿದುಕೊಳ್ಳೋಣಂತೆ. ಈ ಹುಣ್ಣಿಮೆಯು ನಮಗೆ ಗೌರಿ ಹುಣ್ಣಿಮೆ ಅಂತ ನಾವು ಕರೆಯುತ್ತೇವೆ. ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷವಾದ ಈ ಹುಣ್ಣಿಮೆಯು ನಮಗೆ 4ನೇ ತಾರೀಕು ಮಂಗಳವಾರ ರಾತ್ರಿ 10:37 ಪ್ರಾರಂಭವಾದರೆ 5ನೇ ತಾರೀಕು ಬುಧವಾರ ಸಂಜೆ 6:49 ಮುಕ್ತಾಯಗೊಳ್ಳುತ್ತೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 5ನೇ ತಾರೀಕು ಬುಧವಾರ ಈ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ಸೊ ತುಂಬ ಒಂದು ವಿಶೇಷವಾಗಿ ಈ ಗೌರಿ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡ್ತೇವೆ. ಈ ಗೌರಿ ಹುಣ್ಣಿಮೆದಂದು ನಾವು ಗೌರಿ ಕಲಸವನ್ನಿಟ್ಟು ನಾವು ಪೂಜೆ ಮಾಡಬೇಕಾಗಿರುವಂಥದ್ದು. ಹಾಗೆಯೇ ಸುಮಾರು ರೀತಿಯ ಒಂದು ಪೂಜೆಗಳನ್ನು ಸಹ ಮಾಡ್ತಾರೆ. ಹಾಗೆಯೇ ಈ ದಿವಸ ತುಂಬ ಒಂದು ವಿಶೇಷತೆಗಳಿಸುವ ಇವೆ. ಯಾಕೆಂದರೆ ಯಾರಿಗೆ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗಿಲ್ವೋ ಅವರು ಈ ಗೌರಿ ಹುಣ್ಣಿಮೆ ದಿನದಂದು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಹಾಗೆಯೇ ದೀಪಾವಳಿ ಸಹ ಆಚರಣೆ ಮಾಡ್ತಾರೆ. ಹಾಗೆಯೇ ತುಳಸಿ ವಿವಾಹವನ್ನು ಸಹ ನಾವು ಆಚರಣೆ ಮಾಡಬಹುದು. ಹಾಗೆಯೇ ಗೌರಿ ಹುಣ್ಣಿಮೆ, ಈ ಹುಣ್ಣಿಮೆ ಪೂಜೆಯನ್ನು ಸಹ ನಾವು ಆಚರಣೆ ಮಾಡ್ತೇವೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ನಾವು ಮಾಡ್ಕೊಳ್ತೇವೆ. ಸೊ ತುಂಬ ವಿಶೇಷವಾದ ಹುಣ್ಣಿಮೆ ಆಗಿರುವಂಥದ್ದು ಇದು. ಬನ್ನಿ ಪೂಜೆ ಅದನ್ನು ನೋಡೋಣಂತೆ. ಪೀಠದ ಮೇಲೆ ರಂಗೋಲಿಯನ್ನು ಹಾಕಿಕೊಂಡು ಅದರ ಮೇಲೆ ಶಿವನ ಫೋಟೋವನ್ನು ಎತ್ತಿದ್ದೇನೆ. ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಮತ್ತು ಒಂದು ಪ್ಲೇಟ್ ಮೇಲೆ ನಾವು ಕಳಸವನ್ನು ಇರಬೇಕು. ಸೊ ಆ ಕಾರಣಕ್ಕೆ ಒಂದು ಕಳಸದ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕಲ್ವಾ. ಪ್ಲೇಟ್ ಮೇಲೆ 2 ವಿಳೆದೆಲೆಯನ್ನು ಇಟ್ಟು ಅದಕ್ಕೆ 5 ಕಡೆ ಹಾಗೆ ಶ್ರೀಗಂಧ ಅರ್ಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಕಳಸವನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ಕಳಸಕ್ಕೆ ನಾವು ಪರಿಶುದ್ಧವಾದ ನೀರನ್ನು ತುಂಬಿಸಿ ಕಳಸದ ಹೊರಭಾಗದಲ್ಲಿ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು ಶ್ರೀಗಂಧದಿಂದ. ನೀವು ನೋಡ್ತಾ ಇರ್ಬೋದು, ನಾನು ಅದೇ ರೀತಿಯನ್ನು ಬರೆದಿದ್ದೇನೆ. ಹಾಗೆ ನಿಮಗೆ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕಳಸದ ಒಳಭಾಗದಲ್ಲಿ ತುಂಬ ವಸ್ತುವನ್ನು ನಾವು ಹಾಕಬಾರ್ದು. ಬರೀ ಅರಿಶಿನ, ಕುಂಕುಮ, ಗಂಗಾಜಲ, ಹಸುವಿನ ಗಂಜಲ, ಬೆಳ್ಳಿ ನಾಣ್ಯ, ಹಾಗೆಯೇ ಹೂ ಮತ್ತು ಅಕ್ಷರ ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ 5 ವಿಳೆದೆಲೆಯನ್ನು ಇಡಬೇಕು. ಚೆನ್ನಾಗಿರುವಂಥ ಒಂದು ವಿಳೆದೆಲೆಗೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ತುದಿಗೆ ಅದನ್ನು 5 ವಿಳೆದೆಲೆಯನ್ನು ಜೋಡಿಸಬೇಕು. ಅದ್ರ ಮೇಲೆ ನೀವು ಕಾಯನ್ನು ಇರಬಾರ್ದು. ನಾವು ಈ ಕಳಶಕ್ಕೆ ಕಾಯಿ ಇರಲ್ಲ, ಬರೀ ಹೂವನ್ನು ಇರಬೇಕು. ಮಧ್ಯದಲ್ಲಿ ಹೂವನ್ನು ಇಟ್ಟು ಸುತ್ತಲೂ ಸಹ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಹಾಗೆಯೇ 2 ಗೆಜ್ಜೆ ವಸ್ತುವನ್ನು ಸಹ ಹಾಕಿ ಇಷ್ಟರ ಮಟ್ಟಿಗೆ ಈ ಕಳಸ ನೀವು ಸಿದ್ಧತೆ ಮಾಡ್ಕೋಬೇಕು. ಮತ್ತು ಕಳಸದ ಆರತಿ ಸಹ ನಾವು ಒಂದು ಬೆಳಗಲಿಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಕಳಸದ ಆರತಿ ಹಾಗೆಯೇ ದೀಪಾರಾಧನೆ ಅನ್ನೋದಾದರೆ ಹೋದ ವರ್ಷ ನನಗೆ ಒಂದು ಹೂರ್ಣದ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೆ. ಈ ವರ್ಷ ಸ್ವಲ್ಪ ಸರಳವಾಗಿ ತಿಳಿಸ್ಕೊಡ್ತಾ ಇರುವುದರಿಂದ ನಾನು ಬಾಳೆಹಣ್ಣಿನ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಈ ಸಕ್ಕರೆ ಹಚ್ಚಿನ ದೀಪಾರಾಧನೆ ಸಹ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ನಾನು ಪಕ್ಕದಲ್ಲಿ ಒಂದು ಮನೆಯನ್ನಿಟ್ಟು ಅದ್ರ ಮೇಲೆ ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಗಣೇಶ, ಗೌರಿ, ನಂದಿ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಶಿವಲಿಂಗು ಸಂಪೂರ್ಣವಾದ ಒಂದು ಶಿವನ ಪರಿವಾರವನ್ನು ನಾನು ಒಂದು ವಿಗ್ರಹದ ರೂಪದಲ್ಲಿ ಜೋಡಿಸಿಕೊಂಡಿದ್ದೇನೆ. ಪ್ರಸಾದಕ್ಕೆ ಅಂತ ನೀವು ಹೋಳಿಗೆ ಮಾಡಬಹುದು. ಯಾಕಂದರೆ ಹೋಳಿಗೆ ಒಂದು ವಿಶೇಷವಾದ ಪ್ರಸಾದ. ನಾನು ಹೂರ್ಣವನ್ನು ಇಟ್ಟಿದ್ದೇನೆ. ಹಾಗೆ ತಾಂಬೂಲ ಮತ್ತು ಹಣ್ಣುಗಳು ಅಷ್ಟು ನಾವು ಒಂದು ಸಿದ್ಧತೆ ಮಾಡ್ಕೋಬೇಕು. ಈ ಬಾಳೆಹಣ್ಣಿನ ದೀಪಾರಾಧನೆ ಮಾಡಿರಲಿ. ಹಾಗೆಯೇ ಒಂದು ಸಕ್ಕರೆ ಹಚ್ಚಿನ ದೀಪ ಮತ್ತು ಇದು ಹೂರ್ಣದ ದೀಪ, ನಾವು ತುಪ್ಪದ ದೀಪವನ್ನೇ ಇಟ್ಟು ನಾವು ಆರತಿ ಮಾಡಬೇಕಾಗಿರುವಂಥದ್ದು. ನೀವು ಈ ಸಕ್ಕರೆ ಹಚ್ಚನ್ನು ನೀವು ಇಟ್ಟು ಸುತ್ತಲೂ ಸಹ ಇಟ್ಟು ಮಧ್ಯದಲ್ಲಿ 2 ದೀಪವನ್ನು ಹಚ್ಚಿಟ್ಟು ನೀವು ಆರತಿಯನ್ನು ಮಾಡಬೇಕು. ಹಾಗೆ ಕಳಸದ ಆರತಿ ಸಹ ನೀವು ಸಿದ್ಧತೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀವು ಮಿಸ್ ಮಾಡ್ಕೊಳ್ಳೋದನ್ನು ಹೋಗಬೇಡಿ. ತುಂಬ ವಿಶೇಷವಾದ ಹುಣ್ಣಿಮೆ ಅದು ಎಲ್ಲರೂ ಸಹ ಆಚರಣೆ ಮಾಡಬೇಕಾಗಿರುವಂಥದ್ದು. ಎಲ್ಲರೂ ಸಹ ಆಚರಣೆ ಮಾಡಿ ನಿಮಗೆ ಒಳ್ಳೆಯದಾಗ್ತಾ ಹೋಗ್ತದೆ. ಇಷ್ಟು ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಳ್ಳಿ. ಹಾಗೆ ಒಂದು ಕಾಯನ್ನು ಸಹ ನೀವು ಸಂಕಲನ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿರಿ. ನೀವು ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷ ರೀತಿಯ ದೀಪಾರಾಧನೆ ಸಹ ಮಾಡಿಕೊಂಡು ನಾನು ಕಾಮಾಕ್ಷಿ ದೀಪವನ್ನು ಸಹ ಒಂದು ಹಚ್ಚಿಟ್ಟಿದ್ದೇನೆ. ಮತ್ತು ನೀವು ತುಂಬ ಜಾಸ್ತಿ ಮಟ್ಟದಲ್ಲಿ ಸಹ ನೀವು ದೀಪಾರಾಧನೆ ಮಾಡ್ಬೋದು. ಆಕಾಶ ದೀಪಾರಾಧನೆ ಮಾಡ್ಬೋದು ಸಂಜೆ ಸಮಯದಲ್ಲಿ. ಮತ್ತು ತುಂಬ ರೀತಿಯ ದೀಪಾರಾಧನೆಗಳು ಸಹ ಎಲ್ಲ ರೀತಿಯ ಒಂದು ದೀಪಾರಾಧನೆಗಳನ್ನು ಮಾಡಬಹುದು. ತುಂಬ ಒಂದು ವಿಶೇಷವಾದ ಒಂದು ಹುಣ್ಣಿಮೆ ಆಗಿರ್ತದೆ. ಧೂಪವನ್ನು ಹಾಕಿ ನಂತರದಲ್ಲಿ ಗೌರಿ ಅಷ್ಟೋತ್ಸವವನ್ನು ನಾವು ಹೇಳ್ಕೋಬೇಕು. ಕುಂಕುಮಾರ್ಚನೆ ಮಾಡಿಕೊಂಡು ಗೌರಿ ಅಷ್ಟೋತ್ಸವ ಹೇಳ್ಕೊಂಡು ನಾವು ಕುಂಕುಮಾರ್ಚನೆ ಮಾಡ್ಕೋಬೇಕು. ನಂತರದಲ್ಲಿ ಕಾಯಿನ ಹೊಡೆದು ನಾವು ಮಂಗಳಾರತಿ ಮಾಡ್ಕೋಬೇಕು. ಮಂಗಳಾರತಿಗೆ ಒಂದು ತುಪ್ಪದಾರತಿ ಸಹ ಮಾಡ್ಬೋದು, ಕರ್ಪೂರಾರತಿ ಸಹ ಮಾಡ್ಬೋದು, ಪಂಚಾರತಿಯನ್ನು ಸಹ ಮಾಡ್ಬೋದು. ಒಟ್ಟು ನಿಮಗೆ ಏನು ಇಷ್ಟವಾಗ್ತದೋ ಅದೆಲ್ಲ ಆರತಿಯನ್ನು ಸಹ ಮಾಡ್ಕೋಬಹುದು.
ನೀವು ಪೂಜೆ ಎಲ್ಲ ಆಗಿದ ನಂತರ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ನೀವು ನಿಮ್ಮ ಸಂಕಲ್ಪವನ್ನು ಕೇಳ್ಕೊಂಡು ಅಕ್ಷತೆಯನ್ನು ಹಾಕಿ ಒಂದು ಪೂಜೆನ ನೀವು ಮುಕ್ತಾಯ ಮಾಡ್ಬೋದು. ಇಷ್ಟು ನೀವು ಬೆಳಗ್ಗೆ ಪೂಜೆ ಮಾಡಬೇಕಾಗಿರುವಂಥದ್ದು. ಉಪವಾಸವಿದ್ದು ಈ ಪೂಜೆಯನ್ನು ಆಚರಣೆ ಮಾಡಬೇಕು. ಈ ಗೌರಿ ಹುಣ್ಣಿಮೆ ನಾವು ಒಂದು ಆಗಿರುತ್ತದೆ. ಈ ಕಳಸವನ್ನು ನಿಮ್ಮ ಮನೆ ದೇವರ ಕಳಸದ ಜೊತೆಗೇ ಈ ಕಳಸವನ್ನು ಇಟ್ಟು ನೀವು ಪೂಜೆ ಮಾಡಬೇಕು. ಹೊಸದಾಗಿ ಅಂತ ಸಪ್ರೇಟಾಗಿ ಈ ಗೌರಿ ಕಳಸವನ್ನು ಇಟ್ಟೇ ನೀವು ಪೂಜೆ ಮಾಡಬೇಕು. ಒಂದೇ ಕಳಸದಲ್ಲಿ ಮಾಡಲು ಬರುವುದಿಲ್ಲ. ನೀವು ಇಷ್ಟೆಲ್ಲ ಪೂಜೆನ ಆಚರಣೆ ಮಾಡಿದ ನಂತರ ಸಂಜೆ ಸಮಯದಲ್ಲಿ ನೀವು ತುಳಸಿ ವಿವಾಹ ಆಚರಣೆ ಮಾಡಬೇಕಾಗಿದ್ದರೆ ನೀವು ಸಂಜೆ ಸಮಯದಲ್ಲಿ ನೀವು ತುಳಸಿ ವಿವಾಹವನ್ನು ಸಹ ಆಚರಣೆ ಮಾಡಬಹುದು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೌರಿ ಹುಣ್ಣಿಮೆಯ ಯಾವಾಗ ಪೂಜಾ ವಿಧಾನ ವಿಶೇಷತೆಗಳ ಬಗ್ಗೆ ಸಹ ಕೊಟ್ಟಿದ್ದೇನೆ. ಹಾಗೆ ಒಂದು ವಿಶೇಷ ದೀಪಾರಾಧನೆ ಬಗ್ಗೆ ಸಹ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.